ನಮಸ್ಕಾರ. ಸ್ಪಾರ್ಕ್ ಅಕಾಡೆಮಿ ಮಾತೆಂಬುದು ಜ್ಯೋತಿರ್ಲಿಂಗ. ನನ್ನ ಹೆಸರು ಫೆಲ್ಸಿ ಡಿಸೋಜಾ. ನಾನು ಇವತ್ತು ಒಂದು ಹೊಸ ಕಥೆಯನ್ನು ತಂದು ಬಂದಿದ್ದೀನಿ. ಒಮ್ಮೆ ಒಬ್ಬ ವ್ಯಕ್ತಿ ವೈದ್ಯರಲ್ಲಿಗೆ ಹೋಗಿ ಹೀಗೆ ಹೇಳ್ತಾನೆ, ಡಾಕ್ಟ್ರೇ, ನನ್ನ ಹೆಂಡತಿಗೆ ಎಷ್ಟು ಜೋರು ಮಾತಾಡಿದ್ರು ಕೂಡ ಕಿವಿ ಕೇಳಿಸೋಲ್ಲ ಎಂದು. ಆಗ ಡಾಕ್ಟರ್ ಹೇಳ್ತಾರೆ, ಅವಳನ್ನೇ ನೀವು ಕರ್ಕೊಂಡು ಬರಬೇಕಿತ್ತು, ನಾನು ಅವಳನ್ನು ಪರೀಕ್ಷೆ ಮಾಡಿ ಮದ್ದು ಕೊಡ್ತಿದ್ದೆ ಎಂದು. ಆಗ ಅವನು ಹೇಳ್ತಾನೆ, ಡಾಕ್ಟ್ರೇ, ಎಷ್ಟು ಕರೆದ್ರೂ ಕೂಡ ಅವಳು ಬರಲಿಕ್ಕೆ ಕೇಳುವುದಿಲ್ಲ. ಆಗ ಡಾಕ್ಟ್ರು ಹೀಗೆ ಅಂತಾರೆ, ನೀನೊಂದು ಕೆಲಸ ಮಾಡು, ಮನೆಗೆ ಹೋಗಿ ದೂರದಲ್ಲಿ ನಿಂತು ಅವಳನ್ನು ಕರೆದು ಮಾತಾಡು. ನಿನ್ನ ಮಾತು ಅವಳಿಗೆ ಕೇಳಿಸದೇ ಇದ್ರೆ 10 ಹೆಜ್ಜೆ ಮುಂದೆ ಹೋಗು, ಅಲ್ಲಿಂದ ಮಾತಾಡು. ಅದು ಕೇಳಿಸದಿದ್ರೆ ಇನ್ನೂ ಮುಂದೆ ಹೋಗಿ ಮಾತಾಡು ಎಂದು. ಅಷ್ಟೊತ್ತಿಗೆ ಅವನು ಓಡೋಡಿ ಮನೆಗೆ ಬರ್ತಾನೆ. ಮನೆಗೆ ಬಂದು ಅಂಗಳದ ಒಂದು ತುದಿಯಲ್ಲಿ ನಿಂತು ಹೀಗೆ ಹೇಳ್ತಾನೆ, ಹೆಂಡತಿಯ ಹೆಸರು ಕರೆದು, ಇವತ್ತು ಏನು ತಿಂಡಿ ಮಾಡಿದ್ಯಾ ಎಂದು. ಆಗ ಆಚೆಯಿಂದ ಉತ್ತರ ಬರೋಲ್ಲ. ಅವನು 10 ಹೆಜ್ಜೆ ಮುಂದೆ ಹೋಗ್ತಾನೆ. ಪುನಃ ಅವಳ ಹೆಸರು ಕರೆದು, ಇವತ್ತು ಏನು ತಿಂಡಿ ಮಾಡಿದ್ಯಾ ಎಂದು ಇನ್ನೂ ಗಟ್ಟಿಯಾಗಿ ಕೂಗಿ ಕೇಳ್ತಾನೆ. ಆಗ್ಲೂ ಉತ್ತರ ಬರುವುದಿಲ್ಲ. ಮನೆಯ ಮುಂಬಾಗಿಲಿಗೆ ಬರ್ತಾನೆ. ಅಲ್ಲಿಂದ ಕೇಳ್ತಾನೆ, ಇವತ್ತು ಏನು ತಿಂಡಿ ಮಾಡಿದ್ಯಾ ಎಂದು. ಆಗ್ಲೂ ಉತ್ತರ ಬರೋಲ್ಲ. ಅವಳು ಅಡುಗೆ ಕೋಣೆಯಲ್ಲಿರುವುದರಿಂದ ಅಡುಗೆ ಕೋಣೆಯ ಬಾಗಿಲಲ್ಲಿ ನಿಂತು, ಇವತ್ತು ಏನು ತಿಂಡಿ ಮಾಡಿದ್ಯಾ ಎಂದು ಕೇಳ್ತಾನೆ. ಆಗ್ಲೂ ಉತ್ತರ ಬರೋಲ್ಲ. ಇವನಿಗೆ ಇನ್ನೂ ಕೋಪ ಹೆಚ್ಚಾಗ್ತದೆ. ಅವಳ ಕಿವಿ ಹತ್ರ ಹೋಗಿ ಗಟ್ಟಿಯಾಗಿ ಕೇಳ್ತಾನೆ, ಇವತ್ತು ಏನು ತಿಂಡಿ ಮಾಡಿದ್ಯಾ ಎಂದು. ಆಗ ಅವಳಿಗೂ ಕೋಪ ಬರ್ತದೆ. ಕೋಪ ಬಂದು, ನಾನು 4 ಬಾರಿ ನಿಮಗೆ ಹೇಳಿದೆ ಇವತ್ತು ಉಪ್ಪಿಟ್ಟು ಮಾಡಿದ್ದೇನೆ ಅಂತ, ನಿಮಗೆ ಕೇಳಿಸ್ಲಿಲ್ಲ, ನಾನೇನು ಮಾಡಲಿ ಅಂತಾಳೆ. ಆಗ ಈ ವ್ಯಕ್ತಿಗೆ ಗೊತ್ತಾಗ್ತದೆ, ಕಿವಿ ಕೇಳಿಸದೇ ಇರುವುದು ಅವಳಿಗೆಲ್ಲ, ನನಗೆ ಅಂತ. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ತಪ್ಪುಗಳು ಅಥವಾ ದೋಷಗಳು ನಮ್ಮಲ್ಲೇ ಇರ್ತವೆ. ಆದರೆ ಆ ದೋಷಗಳನ್ನು ನಾವು ಮುಚ್ಚಿಟ್ಟು ಬೇರೆಯವರ ಮೇಲೆ ತಪ್ಪನ್ನು ಹೊರಿಸ್ತೇವೆ. ಆದುದರಿಂದ ನಾವು ನಮ್ಮ ತಪ್ಪುಗಳನ್ನು ಮೊದಲು ತಿದ್ದಬೇಕು. ಮತ್ತೆ ನಾವು ಬೇರೆಯವರ ತಪ್ಪುಗಳನ್ನು ತೋರಿಸಲಿಕ್ಕೆ ಸುಲಭವಾಗ್ತದೆ. ನನ್ನ ಕಥೆಯನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.